ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ಓಂ ಶಂ ಶನೈಶ್ಚರಾಯ ನಮಃ. ನಮಸ್ಕಾರ ವೀಕ್ಷಕರೇ. ಮೇಷರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡೋಣ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಹೆಚ್ಚು ಅವಕಾಶಗಳ ಜೊತೆಗೆ ಅತ್ಯಂತ ಅನುಕೂಲಕರವಾಗಿರುತ್ತೆ ಮತ್ತು ಉತ್ತಮ ವೇಗವನ್ನು ಪಡೆದುಕೊಳ್ಳುತ್ತೆ. ಸ್ಪೀಡು ಕೆಲಸದಲ್ಲಿ ನಿಮಗೆ ಹೈ ಎನರ್ಜಿ ಇರುತ್ತೆ. ಜೊತೆಗೆ ಸ್ಥಿರವಾದ ಪ್ರಗತಿಯನ್ನು ನೀವು ಕಾಣಬಹುದು. ಗುರುವಿನ ಸ್ಥಾನದಿಂದ ವೃತ್ತಿಯಲ್ಲಿ ನಿಮ್ಮ ರೆಪ್ಯುಟೇಷನ್ ಗಳಿಸ್ಕೊಂತೀರ. ನೀವು ಪ್ರಮೋಷನ್ ಸಿಗುವ ಸಾಧ್ಯತೆಯೂ ಇರುತ್ತೆ. ಅದು ಕೂಡ ನೀವು ಅಂದ್ಕೊಂಡಂಗೆ ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಅದೇ ಪೊಸಿಷನ್ಗೆ ಬದಲಾವಣೆ ಆಗುವ ಸಾಧ್ಯತೆ ಇರುತ್ತೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ಯಶಸ್ವಿಯಾಗಿ ನಿಮ್ಮ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತೆ. ತುಂಬ ಜಾಸ್ತಿ ವರ್ಕ್ ಪ್ರೆಷರ್ ಇದ್ದೇ ಇರುತ್ತೆ. ಎಷ್ಟೇ ಹೆಚ್ಚಿನ ಕೆಲಸದ ಜವಾಬ್ದಾರಿಗಳು ಇದ್ದರೂ ಸದ್ಯಕ್ಕೆ ನಿಮ್ಮ ಕೆಲಸಕ್ಕೆ ಯಾರು ಗುರುತಿಸಲ್ಲ ಅನ್ನೋದನ್ನು ನೀವು ಮೆಂಟಲಿ ಪ್ರಿಪೇರ್ ಆಗಬೇಕು. ಎಕ್ಸ್ಪೆಕ್ಟೇಷನ್ಸ್ ಏನೂ ಇಟ್ಕೊಳಕ್ಕೆ ಹೋಗಬೇಡಿ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಆದಾಯ ಚೆನ್ನಾಗಿರುತ್ತೆ. ಲಾಭಸ್ಥಾನದ ರಾಹು ನಿಮಗೆ ಹೆಚ್ಚು ಲಾಭವನ್ನು ಲಭ್ಯ ಮಾಡಿಸ್ತಾನೆ. ಆದರೆ ವ್ಯಯಭಾವದಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಶನಿಯು ಇಲ್ಲಿ ಏನು ಹೇಳ್ತಾನಂದರೆ ನಿಮ್ಮ ವೆಚ್ಚಗಳ ಬಗ್ಗೆ ಎಚ್ಚರಿಸುತ್ತಾನೆ. ಜಾಸ್ತಿ ಖರ್ಚು ಮಾಡಬಾರ್ದು ಅನ್ನೋದನ್ನು. ಜಾಸ್ತಿ ಅನವಶ್ಯಕ ಶಾಪಿಂಗ್ ಮಾಡೋದು ನೀವು ತಪ್ಪಿಸ್ಬೇಕು. ಆದಷ್ಟು ನೀವು ನಿಮ್ಮ ಬಜೆಟ್ಗಳ ಒಂದು ಲಿಸ್ಟ್ ಮಾಡಿ ಒಂದು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ನೀವು ಸೇವಿಂಗ್ಸ್ ಕಡೆ ಗಮನ ಕೊಡಬೇಕು. ಉಳಿತಾಯ ಮಾಡೋಕ್ಕೆ ಪ್ರಯತ್ನ ಮಾಡಿ. ಮನೆಗೆ ಎಷ್ಟು ಖರ್ಚು ಮಾಡಿದ್ರೂ ಅದಕ್ಕೆ ಎಂಡ್ ಇಲ್ಲ. ಯಾವುದು ತುಂಬ ಇಂಪಾರ್ಟೆಂಟ್ ಅದಕ್ಕೆ ಮಾತ್ರ ಖರ್ಚು ಮಾಡೋದು ಒಳ್ಳೆಯದು. ಬುಧ ಗ್ರಹ ವಕ್ರನಾಗಿರೋದ್ರಿಂದ ಯಾವುದೇ ಡಾಕ್ಯುಮೆಂಟ್ಗಳನ್ನು 2-3 ಬಾರಿ ಚೆಕ್ ಮಾಡಿ ಮತ್ತು ತುಂಬ ಜಾಗರೂಕರಾಗಿರಿ. ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಅವರು ಡಿಸ್ಟ್ರಾಕ್ಟ್ ಆಗದೆ ಹೆಚ್ಚು ಗಮನವಿಟ್ಟು ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು. ಸ್ವಲ್ಪ ಬ್ರೀದಿಂಗ್ ಎಕ್ಸಸೈಸ್ ಮಾಡೋದರಿಂದ ಅನಗತ್ಯ ಸ್ಟ್ರೆಸ್ ಕಮ್ಮಿ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಅದರಿಂದ ಮೈಂಡ್ ಆರ್ಗನೈಸು ಆಗುತ್ತೆ ಬ್ರೀದಿಂಗ್ ಎಕ್ಸಸೈಸಿಂದ. ಸಂಬಂಧಗಳಲ್ಲಿ ಹೇಳಬೇಕಾದ್ರೆ ಯಾವುದೇ ಹಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದ್ದರೂ ಈ ಸಮಯದಲ್ಲಿ ನೀವು ತುಂಬ ಆಳವಾದ ಮಾತುಕತೆಯನ್ನು ಮಾಡಿ ಅದೆಲ್ಲ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತೀರಾ ಮತ್ತು ಅದರಿಂದ ನಿಮ್ಮ ಮೈಂಡ್ಗೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ನಿಮ್ಮ ಕುಟುಂಬದವರು, ನಿಮ್ಮ ಮನೆಯವರು ನಿಮ್ಮ ಅಡ್ವೈಸ್ಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ. ಈ ವಾರ ಮನೆಯಲ್ಲಿ ಅದರಿಂದ ಸಂತೋಷ ಇರುತ್ತೆ. ಬುಧ ಗ್ರಹ ವಕ್ರನಾಗಿರೋದ್ರಿಂದ ನೀವು ಯಾರ ಜೊತೆ ಆದರೂ ಮಾತನಾಡುವಾಗ ತುಂಬಾ ತಾಳ್ಮೆಯಿಂದ ಮಾತಾಡಬೇಕಾಗುತ್ತೆ. ಮತ್ತು ಆದಷ್ಟು ನೀವು ಮುಂದೆ ಇರೋರು ಏನು ಹೇಳ್ತಾ ಇದ್ದಾರೆ ಅನ್ನೋದು ನೀವು ಕೇಳಿಸ್ಕೋಬೇಕು. ಮುಂಚೆ ಕೇಳಿಸ್ಕೊಂಡು ತಾಳ್ಮೆಯಿಂದ ವ್ಯವಹರಿಸಬೇಕು. ಮತ್ತು ಸ್ಪಷ್ಟವಾದ ಮಾತುಕತೆ ಇದ್ದರೆ ಯಾವ ಸಮಸ್ಯೆನೂ ಆಗಲ್ಲ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಹೆಚ್ಚು ಕೆಲಸದ ಒತ್ತಡ ಇದ್ದೇ ಇರುತ್ತೆ. ಆದರೆ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಡೈಲಿ ರೂಟೀನ್ನ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ವಾಕಿಂಗು, ಎಕ್ಸಸೈಸು, ಮೆಡಿಟೇಷನ್ನು ಎಲ್ಲ ಮಾಡ್ಕೋಬೇಕು. ಅತಿಯಾಗಿ ಆಲೋಚನೆ ಮಾಡ್ತೀರಾ, ಅದರಿಂದ ತಲೆನೋವು ಬರೋ ಸಾಧ್ಯತೆ ಇರುತ್ತೆ. ಆದರೆ ನೀವು ವಿಶ್ರಾಂತಿಗೆ ಆದ್ಯತೆ ನೀಡಬೇಕು. ಕೆಲಸದ ಒತ್ತಡದಲ್ಲಿ ವರ್ಕ್ ಪ್ರೆಷರಿಂದ ನೀವು ವಿಶ್ರಾಂತಿ ತಗೊಳ್ಳೋದೇ ಮರ್ತೋಗ್ತೀರಾ. ಆದಷ್ಟು ರೆಸ್ಟ್ ತಗೊಳ್ಳಿ. ಲೇಟ್ ನೈಟ್ ಊಟ ಮಾಡೋದನ್ನು ನೀವು ತಪ್ಪಿಸ್ಬೇಕು. ಮತ್ತು ಹೊರಗಡೆ ಆಹಾರ, ಸ್ಟ್ರೀಟ್ ಫುಡ್ ತಿನ್ನೋ ಬದಲು ಮನೆಯ ಆರೋಗ್ಯಕರ ಆಹಾರವನ್ನು ನೀವು ಸೇವನೆ ಮಾಡಬೇಕು. ಟೈಮ್ ಸರಿಯಾಗಿ ತಿನ್ನಬೇಕು. ನೀವು ಪರಿಹಾರ ಬಂದು ಆದಷ್ಟು ಧ್ಯಾನವನ್ನು ಮಾಡಿಕೊಳ್ಳಿ. ಅದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಪ್ರತಿದಿನ ಸೂರ್ಯನಿಗೆ ನಮಸ್ಕಾರವನ್ನು ಮಾಡುತ್ತಾ ನೀರನ್ನು ಅರ್ಪಿಸಿ. ಜೊತೆಗೆ ಶಿವನಿಗೆ ಹಾಲಿನ ಅಭಿಷೇಕ ಮಾಡೋದ್ರಿಂದ ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಎಲ್ಲ ಬಗೆಹರಿಯುತ್ತೆ.
ವೃಷಭ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ನಿಮ್ಮ ಪ್ರೊಫೆಷನ್ ಲೈಫ್ ಸ್ಥಿರವಾದ ಬೆಳವಣಿಗೆಯನ್ನು ನೀವು ಕಾಣಬಹುದು. ನಿಮ್ಮ ಬಾಸ್ ಸಡನ್ನಾಗಿ ದೊಡ್ಡ ಪ್ರಾಜೆಕ್ಟ್ನಲ್ಲಿ ನಿಮಗೆ ಲೀಡ್ ಮಾಡಲು ವಹಿಸ್ತಾರೆ, ಜವಾಬ್ದಾರಿಯನ್ನು ನಿಮಗೆ ವಹಿಸ್ತಾರೆ. ಆದರೆ ಪ್ರಾಜೆಕ್ಟ್ ಬಂದು ತುಂಬ ದೊಡ್ಡ ಬಜೆಟಿನ ಪ್ರಾಜೆಕ್ಟು. ನಿಮಗೆ ಸ್ವಲ್ಪ ಆರಂಭದಲ್ಲಿ ಕಷ್ಟ ಅನ್ನಿಸ್ಬಹುದು, ಆದರೆ ನಿಮ್ಮ ತಾಳ್ಮೆ ಮತ್ತು ಎಕ್ಸ್ಪೀರಿಯನ್ಸ್ ಮೂಲಕ ಪ್ರಾಜೆಕ್ಟ್ನ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ನಿಭಾಯಿಸ್ತೀರಾ. ಮತ್ತು ನಿಮ್ಮ ಐಡಿಯಾಸ್ ಹೇಗಿರುತ್ತಂದರೆ ಬಜೆಟ್ ಮತ್ತು ಸಮಯಕ್ಕೆ ತಕ್ಕಂತೆ ನಿಮ್ಮ ಆಲೋಚನೆಗಳು ತುಂಬ ಪ್ರಾಕ್ಟಿಕಲ್ ಆಗಿ ಅಪ್ರೋಚ್ ಮಾಡ್ತೀರಾ. ಈ ಪ್ರಾಜೆಕ್ಟ್ನಲ್ಲಿ ನೀವು ನಿಮ್ಮ ರೆಸ್ಪಾನ್ಸಿಬಲ್ ಡಿಸಿಷನ್ ನೋಡಿ ನಿಮ್ಮ ಬಾಸ್ ಮತ್ತು ನಿಮ್ಮ ಕೊಲೀಗ್ಸ್ ನಿಮ್ಮನ್ನು ಮೆಚ್ಚುತ್ತಾರೆ. ನಿಮ್ಮ ಪ್ರತಿದಿನದ ಕೆಲಸ ತುಂಬ ಸ್ಮೂತಾಗಿ ನಡೆಯುತ್ತೆ. ಆದರೆ ಬುಧ ನಿಮ್ಮ ಕುಟುಂಬ ಸ್ಥಾನದಲ್ಲಿ ಬುಧ ವಕ್ರನಾಗಿರೋದ್ರಿಂದ ಈ ಸಮಯದಲ್ಲಿ ಯಾವುದೇ ಡಾಕ್ಯುಮೆಂಟ್ ಅಥವಾ ಇಮೇಲ್ ಚೆಕ್ ಮಾಡುವಾಗ 2 ಸಲ ನೀವು ಚೆಕ್ ಮಾಡಬೇಕಾಗುತ್ತೆ. ಆಮೇಲೆ ನೀವು ಸಬ್ಮಿಟ್ ಮಾಡೋದು ಒಳ್ಳೆಯದು. ನಿಮ್ಮ ವಾಕ್ಸ್ಥಾನದಲ್ಲಿ ಬುಧ ವಕ್ರನಾಗಿರೋದ್ರಿಂದ ಜೊತೆಗೆ ಅಸ್ತನೂ ಆಗಿರೋದ್ರಿಂದ ಸ್ವಲ್ಪ ಕಮ್ಯುನಿಕೇಷನ್ಸ್ ಅಂದರೆ ನೀವು ಮಾತನಾಡುವಾಗ ಎಚ್ಚರಿಕೆ ವಹಿಸಿ ಮಾತಾಡಬೇಕಾಗುತ್ತೆ. ಆಫೀಸ್ನಲ್ಲಿ ಕೊಲೀಗ್ಸ್ ಜೊತೆ ಅಥವಾ ಬಾಸ್ ಜೊತೆ ಇರಲಿ. ಮತ್ತು ನಿಮ್ಮ ಕೆಲಸಗಳು ಸ್ವಲ್ಪ ವಿಳಂಬ ಆಗುತ್ತೆ. ಬಿಸ್ನೆಸ್ ಮಾಡೋರಿಗೆ ಹೊಸ ಗ್ರಾಹಕರು ಬರಬಹುದು, ಆದರೆ ಯಾವುದೇ ಹೊಸ ಡೀಲ್ಗೆ ಒಪ್ಪಿಗೆ ಕೊಡುವ ಮುನ್ನ ಅವಸರ ಪಡದೆ ಅರ್ಜೆಂಟೇ ಮಾಡೋಕ್ಕೆ ಹೋಗಬೇಡಿ. ನಿಧಾನವಾಗಿ ಆಲೋಚನೆ ಮಾಡಿ ನಿರ್ಧಾರಗಳನ್ನು ತಗೋಬೇಕಾಗುತ್ತೆ ನೀವು. ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಆದಾಯ ಸ್ಥಿರವಾಗಿ ಇರುತ್ತೆ. ಅನಿರೀಕ್ಷಿತ ಲಾಭವನ್ನು ನೀವು ಗಳಿಸಬಹುದು. ತುಂಬ ಕಡೆಯಿಂದ ನಿಮಗೆ ಇನ್ಕಮ್ ಸೋರ್ಸ್ ಬರುತ್ತೆ. ಆದರೆ ಎಚ್ಚರದಿಂದ ಬಜೆಟ್ ಪ್ಲ್ಯಾನಿಂಗ್ ಮಾಡೋದು ಅಗತ್ಯ. ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ರಿಸ್ಕ್ ಇರುವ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪಿಸಿ. ಇಲ್ಲಾಂದರೆ ಹಣ ಒಂದು ಸಲ ನಿಮ್ಮ ಕೈಯಿಂದ ಆಚೆ ಹೋದರೆ ಸ್ಟಕ್ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ಗ್ರೂಪ್ ಸ್ಟಡೀಸ್ ತುಂಬ ಸಹಾಯ ಮಾಡುತ್ತೆ ವಿದ್ಯಾರ್ಥಿಗಳಿಗೆ. ಮತ್ತು ಈ ಸಮಯದಲ್ಲಿ ಸಣ್ಣ ಡಿಸ್ಟರ್ಬೆನ್ಸ್ ನಿಮ್ಮ ಡೈಲಿ ರೂಟೀನಲ್ಲಿ ಆಗುತ್ತೆ. ಒಂದು ಟೈಮ್ ಟೇಬಲ್ ಮಾಡಿಕೊಂಡು ಆ ಟೈಮ್ ಟೇಬಲ್ ಪ್ರಕಾರ ನೀವು ತುಂಬ ಡೆಡಿಕೇಶನ್ಸಿಂದ ಓದಿದ್ರೆ ನಿಮಗೆ ತುಂಬ ಸಹಾಯ ಆಗುತ್ತೆ. ಪ್ರತಿದಿನ ಒಂದು 15 ನಿಮಿಷ ಆದರೂ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿದರೆ ಅದರಿಂದ ನಿಮಗೆ ಮೆಮೊರಿ ಪವರ್ ಬೂಸ್ಟ್ ಆಗಿ ಕಾನ್ಸಂಟ್ರೇಟ್ ಹೆಚ್ಚಾಗುತ್ತೆ ಓದಿನಲ್ಲಿ. ಸಂಬಂಧದಲ್ಲಿ ಹೇಳಬೇಕಾದ್ರೆ ಕುಟುಂಬದವರ ಜೊತೆ ಹಾನೆಸ್ಟ್ ಕಾನ್ವರ್ಸೇಷನ್ ಮಾಡಿದರೆ ಯಾವ ಸಮಸ್ಯೆನೂ ಇರಲ್ಲ. ಜೊತೆಗೆ ಪ್ರತಿದಿನ ರೂಟೀನ್ನಲ್ಲಿ ಎಲ್ಲರೂ ಕುಟುಂಬದವರೆಲ್ಲ ಸೇರಿಕೊಂಡು ಸಂಗಾತಿ ಮತ್ತು ಮಕ್ಕಳ ಜೊತೆ ಒಟ್ಟಿಗೆ ಸೇರಿ ಊಟವನ್ನು ಮಾಡಿ. ಅದರಿಂದ ನಿಮ್ಮ ಬಾಂಡು ಇನ್ನೂ ಸ್ವಲ್ಪ ಕ್ಲೋಸ್ ಆಗುತ್ತೆ. ಮತ್ತು ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ನಿಮ್ಮ ಪೇರೆಂಟ್ಸ್ ಅಡ್ವೈಸ್ ತೊಗೋಬೇಕು. ನೀವು ಅವ್ರು ಏನು ಹೇಳ್ತಾರೆ ಸ್ವಲ್ಪ ಗಮನವಿಟ್ಟು ಕೇಳಬೇಕು. ಏನಕ್ಕೆ ಹೇಳ್ತಾ ಇದ್ದಾರೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಹೆಚ್ಚಿನ ಕೆಲಸದ ಒತ್ತಡ ಇರೋದ್ರಿಂದ ಸ್ಟ್ರೆಸ್ ಆಗುತ್ತೆ ಮತ್ತು ತುಂಬ ಆಲೋಚನೆ ಮಾಡ್ತೀರಾ, ಓವರ್ ಥಿಂಕ್ ಮಾಡ್ತೀರಾ, ಟೆನ್ಷನ್ನು ಆಗುತ್ತೆ ನಿಮಗೆ. ಆದರೆ ವಾರದ ಮಧ್ಯದಲ್ಲಿ ಸ್ವಲ್ಪ ಫುಲ್ ಮೋಟಿವೇಟೆಡ್ ಆಗ್ತೀರಾ ಮತ್ತು ನೇಚರ್ಗೆ ತುಂಬ ಕನೆಕ್ಟ್ ಆಗ್ತೀರಾ. ಕರೆಕ್ಟ್ ರೂಟೀನ್ ಮಾಡ್ಕೋಬೇಕು ಅಂತ ನಿಮಗೇನೋ ಒಂದು ಮನಸ್ಸಿಗೆ ಅನಿಸುತ್ತೆ. ಮತ್ತು ಕರೆಕ್ಟಾಗಿ ನಿದ್ದೆ ಮಾಡಿ. ಪ್ರತಿದಿನ 8 ಅವರ್ ನಿದ್ದೆ ಅಗತ್ಯ. ಸಾಕಷ್ಟು ನೀರನ್ನು ನೀವು ಕುಡಿಬೇಕು. ಪರಿಹಾರ ಬಂದು ಜುಲೈ 4ನೇ ತಾರೀಕಿಗೆ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಬಂದು ಕೇತುವಿನ ಜೊತೆ ಸಂಚಾರ ಮಾಡ್ತಾನೆ. ಈ ಸಮಯದಲ್ಲಿ ನೀವೇನು ಮಾಡಬೇಕು, ಓಂ ಶುಕ್ರಾಯ ನಮಃ ಅನ್ನೋ ಮಂತ್ರವನ್ನು ನೀವು ಹೇಳ್ಕೊಳ್ಬೇಕು. ಮತ್ತು ಪ್ರತಿದಿನ ಸೂರ್ಯನಿಗೆ ನಮಸ್ಕಾರ ಮಾಡುತ್ತಾ ನೀರನ್ನು ಅರ್ಪಿಸಿ ಕೈಲಾದಷ್ಟು ಬಡವರಿಗೆ ಸಹಾಯ ಮಾಡಿ ಮತ್ತು ಹಸುಗಳಿಗೆ ಪ್ರಾಣಿಗಳಿಗೆ ಆಹಾರವನ್ನು ನೀಡೋದ್ರಿಂದ ನಿಮ್ಮ ಸಣ್ಣ ಪುಟ್ಟ ಸಮಸ್ಯೆ, ಕೆಲಸದಲ್ಲಿ ವಿಳಂಬ ಎಲ್ಲ ಸರಿ ಹೋಗುತ್ತೆ. ಮಿಥುನ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡೋಣ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಈ ವಾರದ ಆರಂಭದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಮತ್ತು ತುಂಬ ಸ್ಪೀಡಾಗಿ ಎಲ್ಲ ಕೆಲಸವನ್ನು ಮಾಡಬೇಕು ಅಂತ ಇರ್ತೀರ. ಜೊತೆಗೆ ನಿಮ್ಮ ಎನರ್ಜಿ ತುಂಬ ಹೈ ಆಗಿರುತ್ತೆ. ನೀವು ಅಂದುಕೊಂಡೇ ಇರಲ್ಲ, ನಿಮಗೆ ಜಾಬ್ ಆಫರ್ಸ್ ಎಲ್ಲ ಬರುತ್ತೆ. ಆಫೀಸ್ನಲ್ಲಿ ಸಿಚುವೇಶನ್ಸ್ ಬದಲಾದರೂ ಕೂಡ ನಿಮ್ಮ ಹೊಂದಾಣಿಕೆಯ ಸ್ವಭಾವದಿಂದ ಯಾವುದೇ ಬದಲಾವಣೆ
ಕೂಡ ನೀವು ಎದುರಿಸ್ತೀರ. ಅಂದರೆ ಆಫೀಸ್ನಲ್ಲಿ ಚೇಂಜಸ್ ಬರ್ಬೋದು, ಹೊಸ ಟೆಕ್ನಾಲಜಿ ಬರ್ಬೋದು, ಅಥವಾ ಕೊಲೀಗ್ಸ್ ಚೇಂಜ್ ಆಗ್ಬೋದು. ಯಾವುದೇ ಚೇಂಜಸ್ ಆದ್ರೂ ನೀವು ಅದಕ್ಕೆ ಅಡಾಪ್ಟ್ ಆಗಿಬಿಡ್ತೀರ. ನಿಮ್ಮ ಹೊಂದಾಣಿಕೆ ಗುಣದಿಂದನೇ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಕರ್ಮಸ್ಥಾನದಲ್ಲಿ ಶನಿ ಇಲ್ಲಿ ಏನು ಹೇಳ್ತಾನಂದರೆ ತಾಳ್ಮೆ ಅಗತ್ಯ ಅಂತ ಹೇಳ್ತಾನೆ. ಸಡನ್ನಾಗಿ ಕರಿಯರ್ ಚೇಂಜಸ್ ಮಾಡದೇ ಇರೋದೇ ಉತ್ತಮ. ನಿಮ್ಮ ರಾಶಿಯಾಧಿಪತಿ ಬುಧ ಬಂದು ವಕ್ರನೂ ಆಗಿದ್ದಾನೆ, ಜೊತೆಗೆ ಅಸ್ತನೂ ಆಗಿದ್ದಾನೆ. ಈ ಸಮಯದಲ್ಲಿ ನೀವು ಯಾವುದೇ ಪ್ಲ್ಯಾನ್ಸ್ ಮತ್ತು ನಿಮ್ಮ ಐಡಿಯಾಸ್, ಏನೇ ಹೊಸ ಹೊಸ ಐಡಿಯಾಸ್ಗಳು, ಜಾಸ್ತಿ ಐಡಿಯಾಸ್ ಇರುತ್ತೆ ನಿಮ್ಮ ಹತ್ರ, ಅದೆಲ್ಲನೂ ನೀವು ಓಪನ್ ಆಗಿ ನಿಮ್ಮ ಕೊಲೀಗ್ಸ್ ಹತ್ರ ಶೇರ್ ಮಾಡ್ಕೊಬೇಡಿ. ಯಾಕಂದರೆ ಎಷ್ಟೇ ಇದ್ರೇನು ಕೊಲೀಗ್ಸ್ ಕೂಡ ನಿಮ್ಮ ಕಾಂಪಿಟೇಟರ್ಸ್ ಅಲ್ವಾ ಅನ್ನೋದು ನೀವು ಮರಿಬಾರ್ದು. ಅವರೂ ನಿಮಗೆ ಪ್ರತಿಸ್ಪರ್ಧಿಗಳು ಅನ್ನೋದು ನೀವು ಮರಿಬಾರ್ದು. ತುಂಬ ಅಲರ್ಟಾಗಿ ಇರಿ. ಎಷ್ಟು ಹೇಳಬೇಕೋ ಅಷ್ಟೇ ಹೇಳಿ. ನಿಮ್ಮ ಎಲ್ಲ ಪ್ಲ್ಯಾನಿಂಗ್ಸ್ಗಳು ಹೇಳೋ ಅವಶ್ಯಕತೆ ಇಲ್ಲ ಕೊಲೀಗ್ಸ್ ಹತ್ರ. ಮತ್ತು ನಿಮ್ಮ ರಾಶಿಯಾಧಿಪತಿ ಬುಧ ವಕ್ರನಾಗಿರೋದ್ರಿಂದ ಕೊಲೀಗ್ಸ್ ಜೊತೆ ಮಾತನಾಡುವಾಗ ತುಂಬ ಸ್ಪಷ್ಟತೆಯಿಂದ ಮಾತಾಡಬೇಕು ಮತ್ತು ತಾಳ್ಮೆಯಿಂದ ಮಾತಾಡಬೇಕು. ಇಲ್ಲಾಂದರೆ ವಾದಗಳು ಆಗೋ ಸಾಧ್ಯತೆ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಧನಸ್ಥಾನದಲ್ಲಿ ಗುರು, ವಾಕ್ಸ್ಥಾನ, ಕುಟುಂಬ ಸ್ಥಾನದಲ್ಲಿ ಗುರು ಇರೋದ್ರಿಂದ ಆದಾಯದ ಹೊಸ ದಾರಿ ಆಗುತ್ತೆ ಮತ್ತು ತುಂಬ ಕಡೆಯಿಂದ ನಿಮಗೆ ಇನ್ಕಮ್ ಸೋರ್ಸ್ ಬರುತ್ತೆ. ನೀವು ದುಡ್ಡಿನ ವಿಚಾರದಲ್ಲಿ ಸ್ಥಿರತೆಯೂ ನೀವು ಕಾಣಬಹುದು. ಹಳೆಯ ಇನ್ವೆಸ್ಟ್ಮೆಂಟ್ ಇಂದನೂ ನಿಮಗೆ ಒಳ್ಳೆ ಲಾಭವೂ ಸಿಗುತ್ತೆ. ಆದರೆ ಆದಾಯವು ಚೆನ್ನಾಗಿದೆ ಅಂತ ಜಾಸ್ತಿ ಹೆಚ್ಚು ಪರ್ಚೇಸಿಂಗ್ ಮಾಡೋದು ನೀವು ಅವಾಯ್ಡ್ ಮಾಡಬೇಕು. ಉಳಿತಾಯದ ಕಡೆ ಗಮನ ಹರಿಸಿ. ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ನಿಮ್ಮ ರಾಶ್ಯಾಧಿಪತಿ ಬುಧ ಬಂದು ವಕ್ರನಾಗಿರೋದ್ರಿಂದ ಆದಷ್ಟು ನೀವು ಓದೋದಕ್ಕೆ ಎಕ್ಸ್ಟ್ರಾ ಟೈಮನ್ನು ಕೊಡಬೇಕಾಗುತ್ತೆ. ಪ್ರತಿದಿನದ ಪೋರ್ಷನ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕು. ಅವತ್ತು ಪೋರ್ಷನ್ಸ್ನ ನೀವು ಕಂಪ್ಲೀಟ್ ಮಾಡ್ತಾ ಬಂದರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಈ ಥರ ಒಂದು ವೈಟ್ ಬೋರ್ಡ್ ತೊಗೊಂಡ್ಬಿಡಿ. ಮನೆಯಲ್ಲಿ ನೀವು ಯಾರಿಗೂ ಎಕ್ಸ್ಪ್ಲೇನ್ ಮಾಡ್ದಂಗೆ ಯಾವುದಾದ್ರೂ ನಿಮಗೆ ಡಿಫಿಕಲ್ಟ್ ಸಬ್ಜೆಕ್ಟ್ ಇರುತ್ತಲ್ವಾ, ಡಿಫಿಕಲ್ಟ್ ಸಬ್ಜೆಕ್ಟಿನ ಏನು ಪೋರ್ಷನ್ಸ್ ಇದೆಯೋ ಅದನ್ನು ನೀವು ಬೋರ್ಡ್ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಪ್ರತಿದಿನವೂ ನಿಮಗೆ ಯಾರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾನೆ ಅಂತ ಅಂದ್ಕೊಳ್ಳಿ. ಈ ಥರ ಟೆಕ್ನಿಕ್ ನೀವು ಯೂಸ್ ಮಾಡಿದ್ರೆ ಡಿಫಿಕಲ್ಟ್ ಸಬ್ಜೆಕ್ಟ್ ಕೂಡ ತುಂಬ ಈಸಿಯಾಗಿ ನಿಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಜೊತೆಗೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಕ್ಲಾಸ್ನಲ್ಲಿ ಏನಾದರೂ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಬಂದ್ರೂ ನೀವು ತುಂಬ ಧೈರ್ಯದಿಂದ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಸಹಾಯ ಆಗುತ್ತೆ. ಈ ಥರ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿದ್ರೆ ಎಷ್ಟಾಗುತ್ತೋ ಅಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಕಷ್ಟಕರವಾದ ಸಬ್ಜೆಕ್ಟು ತುಂಬ ಈಸಿ ಆಗುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ವಾ, ಹಾಗೆ. ಸಂಬಂಧದಲ್ಲಿ ಹೇಳಬೇಕಾದ್ರೆ ಕುಟುಂಬದವರು ತುಂಬ ಸಪೋರ್ಟಿವ್ ಆಗಿರ್ತಾರೆ. ಯಾಕಂದರೆ ಕುಟುಂಬ ಸ್ಥಾನದಲ್ಲಿ ಗುರು ಇರೋದ್ರಿಂದ ನಿಮಗೆ ಮನೆಯವರಿಂದ ಫುಲ್ ಸಪೋರ್ಟು ಸಿಗುತ್ತೆ. ಮತ್ತು ನೀವು ಸಹನೆಯಿಂದ ನೀವು ಜಾಸ್ತಿ ಕೇಳಿಸ್ಕೋಬೇಕು, ಕಮ್ಮಿ ಮಾತಾಡೋದು ಉತ್ತಮ. ಅದರಿಂದ ನಿಮ್ಮ ಮನಸ್ಸಿನ ನೆಮ್ಮದಿ ಕಾಪಾಡ್ಕೊಳ್ಬೋದು ನೀವು. ಆರೋಗ್ಯದ ವಿಚಾರದಲ್ಲಿ ಹೇಳಬೇಕಾದ್ರೆ ಡೈಲಿ ರೂಟೀನು ಸಡನ್ನಾಗಿ ಚೇಂಜಸ್ ಇರುತ್ತೆ. ನೀವು ತುಂಬ ಹೈ ಆ್ಯಕ್ಟಿವ್ ಆಗಿರ್ತೀರ, ಆದರೆ ಡೈಲಿ ರೂಟೀನಲ್ಲಿ ನಾವು ಆ್ಯಕ್ಟಿವ್ ಆಗಿದ್ದರೆ ಕೂಡ ಸ್ವಲ್ಪ ಆಯಾಸ ಅನ್ನೋದು ಇದ್ದೇ ಇರುತ್ತೆ. ಆದಷ್ಟು ನೀವು ಸ್ವಲ್ಪ ಮೆಡಿಟೇಷನ್ಸು, ಎಕ್ಸಸೈಸು, ಲೈಟ್ ಎಕ್ಸಸೈಸು ಮತ್ತು ವಾಕಿಂಗು ಆ ಥರ ಮಾಡ್ಕೊಳ್ಳಿ. ಮತ್ತು ಹೊರಗಡೆ ಆಹಾರ ಸೇವನೆ ಮಾಡದೆ ಒಳ್ಳೆ ಆರೋಗ್ಯಕರ ಆಹಾರ, ಮನೆಯ ಆಹಾರವನ್ನು ನೀವು ಸೇವನೆ ಮಾಡಬೇಕು. ಟೈಮ್ ಸರಿಯಾಗಿ ಊಟ ಮಾಡಬೇಕು. ಲೇಟ್ ನೈಟ್ವರೆಗೂ ಮಲ್ಕೊಳ್ಳೋದು ನೀವು ತಪ್ಪಿಸ್ಬೇಕು. 8 ಅವರ್ ನೀವು ನಿದ್ದೆ ಮಾಡಬೇಕು. ಸ್ವಲ್ಪ ನಿದ್ದೆ ಡಿಸ್ಟರ್ಬೆನ್ಸು ಆಗುತ್ತೆ. ಅದರಿಂದ ಮೆಡಿಟೇಷನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ರಾತ್ರಿ ಹೊತ್ತು ಯಾವುದಾದ್ರೂ ಬುಕ್ಸ್ ತೊಗೊಂಡು ಓದಿ. ಆವಾಗ ನಿಮಗೆ ಬೇಗ ನಿದ್ದೆ ಬೀಳುತ್ತೆ. 8 ಅವರ್ ನಿದ್ದೆ ಬೇಕು ಮನುಷ್ಯನಿಗೆ, ಆವಾಗಲೇ ಫ್ರೆಶ್ ಆಗಿ ಫೀಲ್ ಆಗೋದು. ಪರಿಹಾರ ಬಂದು ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಪಠನೆ ಮಾಡಿ ಅಥವಾ ಕೇಳಿಸ್ಕೊಳ್ಳಿ. ಹಸುಗಳಿಗೆ ಆಹಾರವನ್ನು ನೀಡೋದ್ರಿಂದ ತುಂಬ ಒಳ್ಳೆಯದು. ಮತ್ತು ನಿಮ್ಮ ರಾಶ್ಯಾಧಿಪತಿ ಬುಧ ಬಂದು ವಕ್ರ ಮತ್ತು ಹಸ್ತನಾಗಿರೋದ್ರಿಂದ ಓಂ ಬುಧಾಯ ನಮಃ ಅನ್ನೋ ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ಯಾವುದೇ ಅಡೆತಡೆಗಳಿದ್ರೂ ಎಲ್ಲ ದೂರವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡೋಣ.
ವೃತ್ತಿಯಲ್ಲಿ ಹೇಳಬೇಕಾದ್ರೆ ಈ ವಾರ ಟೀಮ್ ವರ್ಕ್ನಲ್ಲಿ ಅತ್ಯುತ್ತಮವಾದ ಫಲಿತಾಂಶ ನೀವು ಕಾಣಬಹುದು. ಹಲವಾರು ಜವಾಬ್ದಾರಿಗಳನ್ನು ಒಂದೇ ಸಮಯದಲ್ಲಿ ನಿಭಾಯಿಸಬೇಕಾಗಬಹುದು. ನಿಮ್ಮ ಸಹಾನುಭೂತಿಯ ಗುಣ ಮತ್ತು ನಿಮ್ಮ ಇಂಟ್ಯೂಷನ್ ಪವರಿಂದ ಆಫೀಸ್ನಲ್ಲಿ ನಡೆಯುವ ಪೊಲಿಟಿಕ್ಸನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರ ನೀವು ಕೇರ್ಫುಲ್ಲಾಗಿ ಪ್ಲ್ಯಾನಿಂಗ್ ಮಾಡಿದರೆ ಸಾಮಾನ್ಯವಾದ ಅವಕಾಶಗಳನ್ನು ನೀವು ಲಾಭಕ್ಕೆ ಪರಿವರ್ತಿಸಬಹುದು. ಈ ವಾರ ನಿಮಗೆ ಹಿರಿಯರಿಂದ ಸಲಹೆ ಮತ್ತು ಬೆಂಬಲ ನಿಮಗೆ ತುಂಬ ಪ್ರಯೋಜನಕಾರಿ ಎಂದು ಸಾಬೀತಾಗುತ್ತೆ. ಬುಧ ವಕ್ರವಾಗಿರೋದ್ರಿಂದ ನೀವು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರಾ ಮತ್ತು ಏನೂ ಆಲೋಚನೆ ಮಾಡಲ್ಲ, ಸಡನ್ನಾಗಿ ಹೇಳ್ಬಿಡ್ತೀರಾ. ನೀವು ಸ್ಟ್ರೇಟ್ ಫಾರ್ವರ್ಡಿಂದ ಮಾತಾಡೋದನ್ನು ನೀವು ತಪ್ಪಿಸ್ಬೇಕು. ತಾಳ್ಮೆಯಿಂದ ಇದ್ದರೆ ಯಾವ ಸಮಸ್ಯೆಗಳಾಗಲ್ಲ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಆದಾಯದಲ್ಲಿ ಸ್ಥಿರತೆ ನೋಡ್ತೀರ ಮತ್ತು ನಿಮಗೆ ಬರಬೇಕಾಗಿದ್ದ ಪೇಮೆಂಟು ವಿಳಂಬ ಆಗಿರುತ್ತೆ, ಫೈನಲಿ ನಿಮ್ಮ ಕೈಗೆ ಬಂದು ಸೇರುತ್ತೆ. ನಿಮ್ಮ ಕಂಫರ್ಟ್ಗೋಸ್ಕರ ಅನಾವಶ್ಯಕ ಖರ್ಚುಗಳನ್ನು ನೀವು ಮಾಡೋದನ್ನು ನೀವು ತಪ್ಪಿಸ್ಬೇಕು. ಆದಷ್ಟು ಬಜೆಟ್ ಪ್ಲ್ಯಾನಿಂಗ್ ಮಾಡಿ ಮತ್ತು ಎಮೋಷ್ನಲ್ ಆಗಿಬಿಟ್ಟು ಖರ್ಚುಗಳನ್ನು ಮಾಡೋದು ನೀವು ತಪ್ಪಿಸ್ಬೇಕು. ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ಯಾವುದೇ ಡೌಟ್ಸ್ಗಳನ್ನು ಮೆಂಟರ್ಸ್ ಹತ್ರ ಅಡ್ವೈಸ್ ತಗೊಳ್ಳೋದ್ರಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಮತ್ತು ಟೆನ್ಷನ್ ಮಾಡಿಕೊಂಡೆ ಭಯ ಪಡದೆ ಶಾಂತವಾಗಿ ಇದ್ದರೆ ಡಿಸಿಪ್ಲಿನ್ನಿಂದ ಓದಿನಲ್ಲಿ ಗಮನ ವಹಿಸಿದರೆ ನಿಮಗೆ ತುಂಬಾ ಸಹಾಯ ಆಗುತ್ತೆ. ಶನಿ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಗೊಂದಲವನ್ನು ದೂರ ಮಾಡಿ ನಿಮಗೆ ಶಿಸ್ತನ್ನು ಒದಗಿಸ್ತಾನೆ. ಜೊತೆಗೆ ನೀವು ಬ್ರೀದಿಂಗ್ ಎಕ್ಸಸೈಸ್ ಮಾಡಿ, ಅದರಿಂದ ನಿಮಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಸಂಬಂಧದಲ್ಲಿ ಹೇಳಬೇಕಾದ್ರೆ ಎಲ್ಲರ ಪ್ರಾಬ್ಲಮ್ಸ್ಗೆ ನೀವು ಚಿಂತೆ ಮಾಡ್ತೀರಾ. ಬೇರೆಯವರ ಪ್ರಾಬ್ಲಮ್ಗಳಿಗೆ ಪರಿಹಾರ ನೋಡೋದೇ ನಿಮ್ಮ ಫುಲ್ ಟೈಮ್ ಜಾಬ್ ಅಲ್ಲ ಅನ್ನೋದು ನೀವು ಗಮನ ವಹಿಸಬೇಕು. ಅವ್ರು ಹೇಳಿಬಿಟ್ಟು ಸುಮ್ಮನೆ ಅವ್ರು ಬೇರೆ ಕೆಲಸದಲ್ಲಿ ತೊಡಗಿರ್ತಾರೆ, ಆದರೆ ನೀವು ಅದೇ ಅವ್ರ ಪ್ರಾಬ್ಲಮ್ಸ್ನೇ ನೆನೆಸ್ಕೊಂಡು ನೀವು ಚಿಂತೆ ಮಾಡೋದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಆಯಿಲಿ ಫುಡ್ನ ನೀವು ಅವಾಯ್ಡ್ ಮಾಡಬೇಕು ಮತ್ತು ತಡರಾತ್ರಿ ಊಟ ಮಾಡೋದು ನೀವು ತಪ್ಪಿಸ್ಬೇಕು. ಹೊಟ್ಟೆಗೆ ಸಂಬಂಧಿಸಿದ ಡಿಸ್ಕಂಫರ್ಟ್ ಆಗೋ ಸಾಧ್ಯತೆ ಇರುತ್ತೆ. ಆದಷ್ಟು ಸಿಂಪಲ್ ಆಹಾರ ತಗೊಳ್ಳಿ, ಬ್ರೀದಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಮತ್ತು ನೇಚರ್ಗೆ ಕನೆಕ್ಟ್ ಆಗೋದ್ರಿಂದ ನಿಮಗೆ ತುಂಬ ಫ್ರೆಶ್ ಫೀಲ್ ಆಗುತ್ತೆ. ಪರಿಹಾರ ಬಂದು ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ ಕುಟುಂಬದಲ್ಲಿ ಹಿರಿಯರಿಗೆ ಸಪೋರ್ಟ್ ಮಾಡಿ, ಅದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಬಡವರಿಗೆ ಸಿಹಿ ಅಥವಾ ಬಟ್ಟೆ ದಾನ ಮಾಡೋದ್ರಿಂದ ನಿಮ್ಮ ಯಾವುದೇ ಅಡೆತಡೆಗಳಿದ್ದರೂ ಎಲ್ಲ ಸಮಸ್ಯೆ ದೂರ ಆಗಿ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.